ಬಂದು ದೇವಗಡಿಗೆ ಹೊಡೆದು ಸಾರ್ ಜಲ್ದಿ ಹೋಗೋಣ ಬನ್ನಿ ಅಂತ ಹೇಳಿದೆ. ಏನಕ್ಕೆ ಅಂತೆಲ್ಲ ಹೇಳಿದರೆ, ಇಲ್ಲ ಈ ಕಡೆ ದೇವಸ್ಥಾನದ ಕಡೆ ಹೋಗೋಕ್ಕೆ ದಾರಿ ಇದೆ, ಹೋಗೋಣ ಬನ್ನಿ ಅಂತೆಲ್ಲ ಹೇಳಿದೆ. ಇಲ್ಲ ಇದಕ್ಕೆ ಅಂತ ಕೈ ಹಿಡ್ದು ಇಲ್ಲ ಊರಿನ ಜನ ಎಲ್ಲ ಅಳಿಯಂದ್ರಿಗೆ ಉಪಚಾರ ಮಾಡಬೇಕು ಅಂತೆಲ್ಲ ಬಂದಿದ್ದಾರೆ ಅಂತೆಲ್ಲ ಹೇಳಿದೆ. ಅವರು ಮಾಡಲಿ ಬಿಡ್ರಿ, ಅದ್ರಾಗ ಏನಂದರೆ 108 ತಿಂಡಿ ತಿನಿಸೆಲ್ಲ ತಂದಿರ್ತಂತೆ. ಹೋಳಿಗೆ, ಜಿಲೇಬಿ, ಮೈಸೂರು ಪಾಕು, ಆಮೇಲೆ ಚಕ್ಕಲಿ, ಅವಲಕ್ಕಿ, ಕೇಸರಿಬಾತು ಎಲ್ಲ ಪ್ರತಿಯೊಂದು 101 ಐಟಮ್ ತಂದಿರ್ತಾರೆ. 108 ಐಟಮ್ ತಂದಿರ್ತಾರೆ. ಬೇಡ ಅಂದರೆ ಅದೇನು ಬಿಡ್ರಿ, ಉಪಚಾರ ಮರ್ಯಾದೆ ತಗೋಬೇಕು ಕೊಟ್ರಿ ಅಂತೆಲ್ಲ ಹೇಳಿ ಕುಂತ್ಕೊಂತಾನೆ. ಆವಾಗ ಪ್ರತಿಯೊಬ್ಬರು ಊಟ ತಿನ್ನಿಸ್ತಾನೆ ಇರ್ತಾರೆ. ದೇವ್ಗೆ ತಿನ್ನೋಕ್ಕೆ ಆಗಲ್ಲ. ನಮ್ಮನೆ ತಿನ್ನು ನಿಮ್ಮನೆ ತಿನ್ನು ಹಂಗೆ ಹಿಂಗೆ ಹೇಳಿದ. ಅದೇ ಟೈಮಿಗೆ ಪವಿತ್ರ ಹೇಳಿದರೆ ಕೇಳಂಗಿಲ್ಲ, ಮತ್ತು ಅನ್ಭೋಗಿಸ್ರಿ ಇವಾಗ ಅಂತೆಲ್ಲ ಹೇಳಿ ಬೈದ್ಬಿಡ್ತಾವೆ. ಪವಿತ್ರಾಗ ಖುಷಿ ಇಲ್ಲಿ ತಾತಾಗ ಇರಿಟೇಟ್ ಆಗ್ತಾ ಇರ್ತೈತಿ, ಇವ್ರಿಗೆ ಇರಿಟೇಟ್ ಆಗ್ತದೆ. ಸ್ವಲ್ಪ ಕೊಡಿ ಇಲ್ಲಿ, ನಾನು ಆಮೇಲೆ ದೇವಸಾರಿಗೆ ಬಿಟ್ಟು ತಿನ್ನಿಸ್ತೀನಿ ಅಂತೆಲ್ಲ ಹೇಳಿ ಇಸ್ಕೊಂಡು ಅವ್ರನ್ನೆಲ್ಲ ಕಳಿಸ್ಬಿಡ್ತಾವೆ. ಅವ್ನು ಸರಿ ಅಂತಾರೆ. ಈ ಕಡೆ ರಾಧಿಕಾ ಕಾರ್ ತೊಗೊಂಡು ಬರಬೇಕಾದ್ರೆ ನನ್ನ ಮಾತು ಅಂದರೆ ನೆಗ್ಲಿಜೆನ್ಸಿ ಹಂಗೆಲ್ಲ ರಾಧಿಕಾ ಹತ್ರ ಪೀಡಿಸ್ತಾ ಇದ್ದಾರೆ. ರಾಧಿಕಾ ಅವರು ಪೀಡಿಸ್ತಾ ಇದ್ದಾಗ, ಇವಾಗ ಹೋಗೋದೇ ಪ್ಲ್ಯಾನ್ ಇದೆ ಅಲ್ಲ, ಮತ್ತೆ ಇನ್ನದಕ್ಕೆ ಪೀಡಿಸ್ತಾ ಇದೆಯಾ ಅಂತ ಹೇಳಿ ರಾಧಿಕಾ ಅವರು ಬೈತಾರೆ. ರಾಧಿಕಾ ಅವರು ಬೈದಾಗ ಸರಿ ಹೋಗೋಣ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದಾರೆ. ಸರಿ ಇವಾಗ ಹೋಗೋದೆ ಅಂತೆಲ್ಲ ಹೇಳಿ ಇವರಿಬ್ಬರು ಹೋಗೋಣ ಅಂತೇಳಿ ಮಾತಾಡ್ತಾ ಇರಬೇಕಾದ್ರೆ ದೇವ್ ಇಲ್ಲಿ ವಾಮಿಟ್ ಬಂದಂಗೆ ಮಾಡ್ತಾ ಇರ್ತಾನೆ. ಸರ್ ನಾನು ಮೊದಲೇ ಹೇಳಿದೆ, ನನ್ನ ಮಾತು ಕೇಳ್ದಿರಾ ನೀವಂದೆ, ಆಯ್ತಪ್ಪು ಇನ್ಮೇಲೆ ನಿನ್ನ ಮಾತೇ ಕೇಳಿ ನಿನ್ನ ಮಾತನ್ನೇ ಪಾಲಿಸ್ತೀನಿ ಅಂತೆಲ್ಲ ಹೇಳಿ ದೇವ್ ಸರ್ ಇದು ಮಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಯಾರು ಅಳಿಯಂದ್ರೆ ಅಂತ ಒಬ್ಬ ಗಂಡು ಮಗ ಬರ್ತಾನೆ. ಬಂದು ದೇವ್ ಓಡೋಗಿ ಬಚ್ಚಿಟ್ಕೊಂಡಿದ್ದು, ಇಲ್ಲ ಅಳಿಯಂದ್ರೆ ಇಷ್ಟೊತ್ತು ಎಲ್ಲ ತಿಂದಾರಲ್ಲ, ಇವಾಗ ಸ್ವಲ್ಪ ಜೀರ್ಣ ಆಗಲಿ ಅಂತ ಹೇಳಿ ಪಾನ್ ತಂದೀನಿ ಅಂತೆಲ್ಲ. ಓಹೋ ಪಾನ, ಅದೇ ಪಾನ್ ಅಂದ್ಕೊಳ್ಳೆ ಅವರು ಓಡಿ ಬಂದು ಪಾನ್ ತಂದಿದ್ದಾರಾ, ಸರಿ ಕೊಡಿ ತಿಂತೀನಿ ಅಂತೆಲ್ಲ. ಸುಂದರಿ ಪವಿತ್ರ ಅದು ಜೀರ್ಣ ಆಗೋದೆ ತಿಂತೀನಿ ಅಂತೆಲ್ಲ. ಸರಿ ತಿಂತೀನಿ, ನಾನು ಹೇಳ್ದಂಗೆ ಕೇಳ್ಬೇಕು ಸರ್ ನೀವು ಅಂತೆಲ್ಲ. ಕೇಳ್ತೀನಿ ಪವಿತ್ರ ಅವರೇ, ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತೆಲ್ಲ ಹೇಳಿ ಇದೇ ಟೈಮಿಗೆ ಸರಿ ಹೇಳಿ ಅಂದರೆ ನಾನು ಬರ್ತೀನಿ ಅಂತೆಲ್ಲ ಹೇಳಿ ಅವ್ರು ಹೋಗ್ತಾರೆ. ಸರಿ ಹೋಗ್ರಿ ಅಂತೆಲ್ಲ ಹೇಳಿ ನೆಕ್ಸ್ಟ್ ಈ ಕಡೆ ಅವರೆಲ್ಲ ಒಳಗಡೆ ಇರ್ತಾರೆ. ಪವಿತ್ರ ಅವ್ರ ತಂದೆ ಇದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಿಂತಿರ್ತಾರೆ, ತೋಟಕ್ಕೆ ಹೋಗ್ತೀನಿ ಅಂತ. ಅದೇ ಟೈಮಿಗೆ ತಾತ ನಾನು ಬರ್ತೀನಿ, ಬೇಡಪ್ಪ ಅಳಿಯಂದ್ರೆಲ್ಲ ಮನೇಲಿದ್ದಾರೆ, ನೀನು ನಾನು ಇಬ್ಬರು ಹೋಗ್ಬಿಟ್ರೆ ತುಂಬ ಬೇಜಾರಾಗುತ್ತಾರೆ, ಮನೇಲಿ ಒಬ್ಬರು ಇರಬೇಕು. ತೋಟಕ್ಕ ನಾನು ಬರ್ತೀನಿ ಅಂತೆಲ್ಲ ಹೇಳಿ ಸಾರು ದೇವ್ ಸಾರು ಬರ್ತೀನಿ ಅಂತ. ಅದೇ ಟೈಮಿಗೆ ಸುಮಂತ ನೀನು ಹೋಗು, ಮತ್ತು ಅಪ್ಪಗೆ ಹೆಲ್ಪ್ ಆಗುತ್ತೆ ಅಂತ. ಹೋಗ್ತೀನಿ. ಅದೇ ಟೈಮಿಗೆ ದೇವ್ ನಾನು ಬರ್ತೀನಿ ಅಂತ, ಬನ್ನಿ ಮಾವ ಅಂತೆಲ್ಲ ಹೇಳಿ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಬೇಡ ಕೆಲಸ ಕಷ್ಟ ಆಗುತ್ತೆ ನಿಮಗೆ, ಚಪ್ಪಲಿ ಇಲ್ಲ ನಡೆದಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿದೆ. ಅದೆಲ್ಲ ಕೇಳೋಂಗಿಲ್ಲ. ಹೋಗ್ಬೇಕಂತ ದೇವನ ಹಠ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿಂದ ಹೋದಾಗ ಅಲ್ಲಿ ಬಾಳೆಗೊನೆ ಎಲ್ಲ ಲೇಟ್ ಮಾಡಿದರೆ ನಾಳೆ ಮಂಡಿಗೆ ಹಾಕೋಕ್ಕಾಗಲ್ಲಪ್ಪ, ಅದಕ್ಕೆ ಹೋಗಬೇಕು ಅಂತೆಲ್ಲ ಹೇಳಿ ಸರಿ ನಡಿ ಹೋಗೋಣ ಅಂತೆಲ್ಲ ಹೇಳಿ ಇಲ್ಲಿ ಅಜ್ಜನೂ ಮತ್ತು ಆಮೇಲೆ ಅವರೆಲ್ಲರೂ ಬಂದಿರ್ತಾರೆ. ಎಲ್ಲರೂ ಬಂದಿರೋ ಟೈಮ್ ಒಳಗೆ ನಡಿ ಹೋಗೋಣ ಅಂತೆಲ್ಲ ಹೇಳಿ ಪುಟ್ಟಿ ಆಮೇಲೆ ಅವೆಲ್ಲ ಏನೇನು ಸಾಮಾನು ಬೇಕು ಎಲ್ಲ ಸಾಮಾನು ತೊಗೊಂಡಿರ್ತಾರೆ. ಎಲ್ಲ ಸಾಮಾನು ತೊಗೊಂಡು ಹೋಗೋಣ ಅಂತಾರೆ. ಆ ಕಡೆ ಎಳ್ನೀರು ತೋಟ ಬರುತ್ತೆ. ಫಸ್ಟ್ ಬಾಳೆಕಾಯಿ ತೋಟ, ಎಳ್ನೀರು ತೋಟ ಎಲ್ಲ ಇರುತ್ತೆ. ಬಾಳೆಕಾಯಿ ತೊಗೊಂಡು ಪವಿತ್ರ ಬಾಳೆಕಾಯಿ ಕೊಸ್ತಾ ಇರೋದು ನೋಡಿ, ಏನೋ ನಿಮ್ಮ ಅಕ್ಕ ಈ ಥರ ಬಾಳೆಕಾಯಿ ಕೊಸ್ತಾನ, ನಾನು ಹೇಳಿಲ್ಲ ಮೊದಲೇ ನಮ್ಮ ಅಕ್ಕ ರೆಬಲ್ ಅಂತೇಳಿ, ನೀವೇ ಕೇಳಿಲ್ಲ ನೋಡಿ ಅಂತೆಲ್ಲ ಹೇಳ್ದ. ಅಪ್ಪ ನೋಡಿದ್ದೀನಿ ಅಂತೆಲ್ಲ ಹೇಳಿ ಬೈಕ್ ಓಡಿಸಿದ್ದು ಅದು ಇದು ಎಲ್ಲ ನೋಡಿ ಅಪ್ಪ ನೋಡಿದ್ದೀನಿ ಅಂತೆಲ್ಲ ಹೇಳ್ತಾ ಸರಿ ನಡಿ ಇವಾಗ ಹೋಗೋಣ ಅಂತೆಲ್ಲ ಹೇಳಿ ಇಲ್ಲಿ ಬಂದಿರ್ತಾರೆ ಇವರೆಲ್ಲ ತೋಟದಲ್ಲಿ ಎಳ್ನೀರು ಕೇಳಿ. ಆಮೇಲೆ ಗೊನೆ ಓರ್ಬೇಕಲ್ಲ, ಗೊನೆ ಓರ್ತೀನಿ ಅಂತೆಲ್ಲ ಹೇಳಿ ದೇವ್ ನಾನು ಗೊನೆ ಓರ್ತೀನಿ ಅಂತ. ಬೇಡಪ್ಪ ನಿಂಗೆ ಕಷ್ಟ ಆಗುತ್ತೆ ಅಂತ. ಇಲ್ಲ ಒಂದು ಓದ್ತೀನಿ ಅಂತೆಲ್ಲ ಒಂದು ತೊಗೊತಾನೆ, ಮತ್ತು ಆಮೇಲೆ ಇನ್ನೊಂದು ತೊಗೊಂಡ್ರೆ, ಮತ್ತು ಆಮೇಲೆ ಇನ್ನೊಂದು ತೊಗೊತಾನೆ. 3 ತೊಗೊಂಡ. ಬೇಡಪ್ಪ ವಜೆ ಆಗುತ್ತೆ, ಅದೆಲ್ಲ ಕಷ್ಟ ಆಗುತ್ತೆ ಕೆಲಸ ಅಂದರೆ. ಅದೇನಿಲ್ಲ ತಾತ, ಫಸ್ಟು ಒಂದು ಓದಿಸ್ರಿ ಅಂತ ಹಠ ಮಾಡಿ ಓದಿಸ್ಕೊಂಡು ಇನ್ನು ಸ್ವಲ್ಪ ಮುಂದಕ್ಕೆ ಬಂದಾಗ ಅವೆಲ್ಲ ಇಳಿಸ್ಬಿಡ್ತಾನೆ, ಒಟ್ಟು ಭಾರ ಆಗುತ್ತೆ ಅಂತ ಹೇಳಿ. ಬಾವ ಇಲ್ಲಿ ಕೆಲಸ ಮಾಡಿದ್ರೆ ಜಿಮ್ಗೆ ಹೋಗೋ ನೆಸೆಸಿಟಿನೇ ಇಲ್ಲ ಬಾವ, ಅಷ್ಟು ಚೆನ್ನಾಗಿ ಇಲ್ಲಿ ವರ್ಕೌಟ್ ಮಾಡಬೇಕು ಮಣ್ಣಿನ ಮಕ್ಕಳು ಅಂತೆಲ್ಲ ಹೇಳಿದೆ. ಸರಿ ಕಣಪ್ಪ ಅಂತೆಲ್ಲ ಹೇಳಿ ಇಲ್ಲಿ ದೇವ್ ಗೊನೆ ಹೊತ್ಕೊಂಡು ಹೋಗ್ತಾನೆ. ಗೊನೆ ಜಾರ್ವೆ ದೇವ್ ಸರ್ ನಿಮ್ಮ ಲುಂಗಿ ಎಲ್ಲ ಇದಾಗಿದೆ ನೋಡಿ ಅಂತೆಲ್ಲ ಹೇಳಿದಾಗ ಹಾಂ ಅಂತೆಲ್ಲ ಹೇಳಿ ಆ ಕಡೆಯಿಂದ ಇದು ಮಾಡ್ತಾರೆ. ಪವಿತ್ರ ಎಳ್ನೀರು ಕೊಚ್ಚಿ ದೇವ್ ಸಾರು ತೊಗೊಳ್ಳಿ ಕುಡೀರಿ ಅಂತೆಲ್ಲ ಹೇಳಿ ಕೊಡ್ತಾರೆ. ಕುಡೀರಿ ಅಂತ ಹೇಳಿ ಕೊಟ್ಟಾಗ ಆವಾಗ ಎಳ್ನೀರೆಲ್ಲ ಕುಡಿತಾರೆ. ಕುಡಿದು ಬಾಳೆಕಾಯಿ ಹೊತ್ಕೊಂಡು ಎಲ್ಲ ಬರ್ತಿರ್ತಾರೆ. ಈ ಕಡೆ ರಾಧಿಕಾ ಅವರು ಕಾರೊಳಗೆ ಬರ್ತಾ ಇರ್ಬೇಕಾದ್ರೆ ರಾಧಿಕಾ ಮೇಡಮ್ ಹೇಳ್ತಾ ಇರ್ತಾರೆ, ನೋಡವ್ವ ನಾನು ಏನೇ ಪ್ಲ್ಯಾನ್ ಮಾಡಿದ್ರೂ ಮುಂದಿಂದಷ್ಟೇ ಯೋಚನೆ ಮಾಡ್ತೀನಿ, ಮುಗ್ದೋಗಿರೋ ಸಮಯದ ಬಗ್ಗೆ ವ್ಯರ್ಥ ಸಮಯದ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನಗೆ ಗೊತ್ತಾಗುತ್ತೆ, ದೇವ್ ನಿನ್ನಿಂದ ತುಂಬ ದೂರ ಹೋಗಿದ್ದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಕಾರೊಳಗೆ ಇವ್ರು ಬರ್ತಾ ಇರ್ತಾರೆ.
ಇವ್ರು ಕಾರೊಳಗೆ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಅಂತ ರಾಧಿಕಾ ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇವ್ರು ಕೇಳಾಗೆ ರೆಡಿ ಇರಲ್ಲ ನಮ್ರತ ಅವರು. ತುಂಬ ಹಠ ಮಾಡ್ತಾ ಇರ್ಬೇಕಾದ್ರೆ ಕನ್ವಿನ್ಸ್ ಮಾಡ್ತಾರೆ, ಇದೆಲ್ಲ ಪವಿತ್ರನ ಡ್ರಾಮಾ ನನಗೆ ಗೊತ್ತು, ದಿನ ಇದೆಲ್ಲ ನಾಟಕ ಜೋರು ಆಗಿದೆ ಪವಿತ್ರಂದು ಅಂತೆಲ್ಲ ಹೇಳ್ತಾ, ಹಂಗೆಲ್ಲ ಏನಿಲ್ಲ ಕಣಮ್ಮ ಅಂತೆಲ್ಲ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ನೀನು ಸೈಲೆಂಟ್ ಆಗಿರು ಅಂತೆಲ್ಲ ಹೇಳಿ ಅವರು ಮೇಡಮ್ ಅವರು ಸುಮ್ಮನೆ ಇರಿಸ್ತಾರೆ. ಅದೇ ಟೈಮಿಗೆ ಇಲ್ಲಿ ಡ್ರೈವರ್ ಏನೂ ಬಂದಿರಲ್ಲ, ರಾಧಿಕಾ ಮೇಡಮು ಮತ್ತು ಅವ್ರ ಹೆಸರೇನಿದೆ ನಮ್ರತಾ ಮೇಡಮ್ ಅವರು ಇದ್ದರೆ ಕಾರ್ ನಡೆಸ್ಕೊಂಡು ಇಲ್ಲಿ ಬಂದಿರೋ ಟೈಮ್ ಒಳಗೆ ಈ ಕಡೆಯಿಂದ ನೆಕ್ಸ್ಟ್ ಎಪಿಸೋಡ್ ಬರುತ್ತಲ್ಲ, ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರು ಎಷ್ಟೇ ಅಲ್ಲಿ ಒಬ್ಬರು ಇರಿಟೇಟ್ ಮಾಡ್ತಾನೆ ಇರ್ತಾರೆ, ದಾರಿ ಸಿಗಲ್ಲ, ಒಬ್ಬರು ಇರಿಟೇಟ್ ಮಾಡ್ತಾ ಇರ್ತಾರೆ, ಯಾರು ಮಧ್ಯ ರೋಡಲ್ಲಿ ನಿಂತಿದ್ದಾರೆ ಅಂತೆಲ್ಲ ಹೇಳಿ ರಾಧಿಕಾ ಇವರು ನಮ್ರತಾ ಬೇದಾಗ ರಾಧಿಕಾ ಮೇಡಮ್ ಅವರು ಕೂಡ ನೋಡಿ, ಯಾರು ಇದು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ, ನಡು ರೋಡಲ್ಲಿ ಅವೆಲ್ಲ ಮಾಡ್ತಾ ಇದ್ದೀರಲ್ಲ ಅಂತೆಲ್ಲ ಹೇಳಿ ಬೈತಾರೆ. ಹಂಗೆ ಡ್ರೈವಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಬಂದಾಗ ಇದು ರಾಧಿಕಾ ಮೇಡಮ್ನ ಹಳ್ಳಿಗೆಲ್ಲ ಬಂದಾಗೆಲ್ಲ ತುಂಬ ಖುಷಿ. ಇವ್ರ ತೋಟದಲ್ಲಿ ಕೆಲಸ ಫಾಸ್ಟಾಗಿ ನಡೀತಾ ಇದ್ದರೆ ಎಲ್ಲರೂ ಗೊನೆ ಹೊತ್ಕೊಂಡು ಬರ್ತಾ ಇರ್ತಾರೆ. ಗೊನೆ ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ಅಜ್ಜ ಎಲ್ಲರೂ ಖುಷಿಯಾಗಿ ಬರ್ತಾರೆ. ರೈತರು ಇರ್ತಾರೆ, ಕಷ್ಟಪಡಬೇಕು, ಈ ಥರ ಎಲ್ಲ ಇದೆ ಲೈಫು ಅಂತೆಲ್ಲ ಹೇಳಿ ನೆಕ್ಸ್ಟ್ ಎಪಿಸೋಡ್ ಒಳಗೆ ಯಾರೋ ದಾರಿನೇ ಬಿಡ್ಲಾರ್ದಂಗೆ ಹೋಗ್ತಾ ಇದ್ದಾರೆ ನೋಡತ್ತೆ ಅಂತ, ದಾರಿನೇ ಬಿಡ್ಲಾರ್ದಂಗೆ ಹೋಗ್ತಾ ಇದ್ದಾರಲ್ಲ ಅಂತೆಲ್ಲ ಹೇಳಿದಾಗ ಈ ಕಡೆಯಿಂದ ಹೂ ದ ಹೆಲ್ ಅಂತೆಲ್ಲ ಅವರು ಡರ್ಟಿ ಪೀಪಲ್ ನನಗೆ ದಾರಿನೇ ಬಿಡ್ತಾ ಇಲ್ಲ ಅಂತೆಲ್ಲ ಬೈದಾಗ, ಹೌದು ರೋಡ್ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟಾರಲ್ಲ ಯಾರು ಇವರು, ಬನಾನ ಅಂತೆಲ್ಲ ಹೇಳಿ ಕೂಗಿದ. ಆ ಕಡೆ ದೇವ್ ತಿರುಗಿ ನೋಡಿದಾಗ ಈ ಕಡೆ ನಮ್ರತಾ ಇರ್ತಲ್ಲ, ನಮ್ರತಾನು ಮತ್ತು ಆಮೇಲೆ ರಾಧಿಕಾ ಮೇಡಮ್ ನೋಡಿ ಅತ್ತೆ ನಮ್ಮ ದೇವ್ ಅಂತೆಲ್ಲ ಹೇಳಿದಾಗ ದೇವ್ ಸೈಲೆಂಟ್